ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಇದೇ ಸಾಲದ ಕಾಟಕ್ಕೆ ಮಂಡ್ಯದಲ್ಲಿ ಹೆಣ ಬಿದ್ದಿದೆ. ಸಿಎಂ ತವರಲ್ಲಿ ಎದೆಗೆ ಗನ್ನಿಟ್ಟು ಹಣ ವಸೂಲಿ ಮಾಡಲಾಗಿದೆ. ಗದಗದಲ್ಲಿ ಬಡ್ಡಿಗಾಗಿ ದನಕ್ಕೆ ಬಡದಂಗ ಬಡಿದಿದ್ರೆ ಈ ಹಾವೇರಿಯ ಸಾವಿತ್ರಿ ಮನೆ ಬಿಟ್ಟು ಸಂಬಂಧಿಕರ ಆಶ್ರಯ ಸೇರಿದ್ದಾರೆ. ವಿಜಯನಗರದಲ್ಲಿ ಉಪನ್ಯಾಸಕನ ಕುಟುಂಬ ಇಡೀ ತಮ್ಮ ಊರನ್ನೇ ತೊರೆದಿದೆ. ಬೂದಿನೂ ಇಲ್ಲ, ಕೆಂಡನೂ ಇಲ್ಲ. ಇದು ಜ್ವಾಲಾಮುಖಿ. ಬಳ್ಳಾರಿಯಲ್ಲಿ ಇದು ಆರೋ ಲಕ್ಷಣ ಕಾಣ್ತಾ ಇಲ್ಲ. ಆಸ್ತಿ ವ್ಯವಹಾರ ದೋಸ್ತಿ ಕುಲವನ್ನೇ ಕೆಡಿಸಿದೆ. ಕಟ್ಟಿದ ಗೋಡೆಗೆ ರೆಡ್ಡಿ ಮನಸ್ಸಿನ ವಾಸ್ತು ಹೇಳಿದ್ದಾರೆ. ಇತ್ತ ಬೆಂಬಲಿಗರು ಕೂಡ ಎರಡು ಹೋಳಾಗಿ ಜಿದ್ದಿನ ಕದನಕ್ಕಿಳಿದಿದ್ದು ರಾಮುಲು ಪಡೆ ಎಸ್ಪಿಗೆ ದೂರು ಕೊಟ್ಟಿದೆ. ಇನ್ನು ನಾಳೆ ದೇಶದೆಲ್ಲೆಡೆ 76ನೇ ಗಣರಾಜ್ಯೋತ್ಸವ. ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಪರೇಡ್ಗೆ ಸಂಭ್ರಮದ ಅದ್ಧೂರಿ ಸಿದ್ಧತೆಯಾಗಿದೆ. ಇಂಡೋನೇಷ್ಯಾದ ಅಧ್ಯಕ್ಷ ಸುಬಿಯಾಂಟೋ ಅತಿಥಿಯಾಗಿ ಭಾಗಿಯಾಗ್ತಾ ಇದ್ದಾರೆ. ಹೊಸಪೇಟೆಯ ವನ್ಯಜೀವಿ ಸಂಶೋಧಕ ಡಾಕ್ಟರ್ ಸಮದ್ಗೆ ಆಹ್ವಾನ ನೀಡಲಾಗಿದೆ. ಶತಮಾನದ ಜಾತ್ರೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ 13ನೇ ದಿನಕ್ಕೆ ಕಾಲಿಟ್ಟಿದೆ. 90ರ ದಶಕದ ಬಾಲಿವುಡ್ ಹಾಟ್ ಬೆಡಗಿ ನಟಿ ಮಮತಾ ಕುಲಕರ್ಣಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಯವಾಹಿ ಮಮತಾ ನಂದಗಿರಿ ಹೆಸರು ನಾಮಕರಣ ಆಗಿದೆ. ತ್ರಿವೇಣಿ ಸಂಗಮದಲ್ಲಿ ರಾಗಿ ಮುದ್ದೆಯ ಸವಿ ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.